ನಮಸ್ತೆ. ಬನ್ನಿ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಏನಿದೆ ಅಂತ ಲವ್ ಪಾರ್ಟ್ನರ್ ಕ್ಯಾಂಡಲ್ ರೀಡಿಂಗ್ ಮಾಡಿ ಅಂತ್ರಿ. ಸೊ ಮಾಡೋಣಂತೆ. ಸೊ ಏನು ಯೋಚನೆ ಮಾಡ್ದಿರ ಜಸ್ಟ್ ರಿಲ್ಯಾಕ್ಸ್ಡ್ ಆಗಿ ಇರಿ, ಅಷ್ಟೇ ಸಾಕು. ನೋಡೋಣ ಯಾರಿಗೆ ಯಾವ ಪ್ರೇಮ ಸಂದೇಶಗಳಿದೆ ನೋಡು. ವಾವ್, ಏನು ಸ್ಮೂತಾಗಿ ಹೋಗ್ತಾ ಇದೆ ಲವ್ ಸ್ಟೋರಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ತುಂಬ ವಾರ್ಮ್ ಹಾರ್ಟೆಡಲ್ಲಿ ಇದ್ದಾರೆ. ಸೊ ಹುಣ್ಣಿಮೆ ದಿನ ನಿಮ್ಮ ಲವ್ ಲೈಫಿಗೆ ಏನೋ ಒಂದು ಬಿಗ್ ಚೇಂಜ್ ಓವರ್ ಪಾಸಿಟಿವ್ ಚೇಂಜ್ ಬರೋದ್ರಲ್ಲಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಯೂನಿಯನ್ ಇರಬಹುದು, ಅಥವಾ ನಿಮ್ಮಿಂದ ಯಾರಾದರೂ ನಿಮ್ಮ ಪ್ರೇಮಿನ ಕಸ್ಕೊಂಡು ಹೋಗಿದ್ರೆ ಅವರು ನಿಮಗೆ ವಾಪಸ್ ಸಿಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಮೂರನೇ ವ್ಯಕ್ತಿ ನಿಮ್ಮ ಜೀವನದಿಂದ ಹೋಗ್ತಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಮಾಂಗಲ್ಯ ಭಾಗ್ಯ ಯೋಗ್ಯ ವರ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಹೇಗಿದೆ ಅಂದರೆ 3 ತಾಳಿಗಳು ಕಾಣಿಸ್ತಾ ಇದೆ ನನಗೆ. ಯಾರಿಗೂ ಮಾಂಗಲ್ಯ ಚೈನ್ ಕಾಣಿಸ್ತಾ ಇದೆ, ಯಾರಿಗೋ ಮ್ಯಾರೇಜ್ ಬರಬಹುದು ಅನ್ನುವಂಥದ್ದು. ಸೊ ಯಾರೋ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇನ್ನು ಪ್ರೆಗ್ನೆಂಟ್ ಆಗೋದೇ ಇಲ್ಲ, ಪ್ರೆಗ್ನೆನ್ಸಿ ಬರೋದೇ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ರು ಅವರಿಗೆ ಅಚಾನಕ್ಕಾಗಿ ಪ್ರೆಗ್ನೆಂಟ್ ಆಗುವಂಥ ಸಾಧ್ಯತೆ ಇದೆ. ಟು ಬಿ ಹಾನೆಸ್ಟ್ ಹೇಳೋದಾದರೆ, ಸಿಂಗಲ್ ಪೇರೆಂಟ್ ಯಾರಿದ್ರು, ಸೊ ಮಕ್ಕಳಾಗಲ್ಲ ಅಥವಾ ಮಕ್ಕಳಿಲ್ಲ ಅನ್ನುವಂಥ ಕಾರಣಕ್ಕೆ ಸಿಂಗಲ್ ಆಗಿದ್ರೆ ನಿಮಗೆ ಮ್ಯಾರೇಜ್ ಆಗಿ 2 ಮಕ್ಕಳಾಗುವಂಥ ಸಾಧ್ಯತೆ ಇದೆ. ನಾನೇನು ಡಾಕ್ಟ್ರ್ ಅಲ್ಲ, ಬಟ್ ಇಲ್ಲಿದೆ ಆ ಎನರ್ಜಿ. ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ಅದನ್ನು ಹೋಗಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಪಾಸ್ಟ್ ಎನರ್ಜಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ, ನಿಮ್ಮ ಔರ ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನೊಬ್ಬರು ಮಾತನ್ನು ಕೇಳಿ ಯಾರೋ ಸ್ವಲ್ಪ ಡಿಸಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅವರು ವಾಪಸ್ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಇದೆ ಇಲ್ಲಿ. ಸೊ ಇನ್ನೊಬ್ಬರ ಮಾತನ್ನು ಕೇಳಲಿಲ್ಲ ಅಂದರೆ ಬೆಟರ್ ಇದೆ. ನಿಮ್ಮ ಓನ್ ಡಿಸಿಷನ್ ನೀವೇ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾವಾಗಲೂ ನಮಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದು ನಮ್ಮ ಕೈಯಾರೇನೆ ಆದರೆ ಸ್ವಲ್ಪ ಬೆಟರ್ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಸೊ ಯಾರು ಏನೇ ಸಲಹೆ ಕೊಟ್ಟರು ಫೈನಲ್ ಡಿಸಿಷನ್ ನಿಮ್ಮದೇ ಇರಲಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಪ್ರೇಮ ಜೀವನದ ಬಗ್ಗೆ, ಇಟ್ಸ್ ಎ ಜನರಲ್ ರೀಡಿಂಗ್, ಓಕೆ. ಪ್ರೇಮ ಜೀವನದ ಬಗ್ಗೆ ಯಾರೋ ಕೆಲವರು ಸಮಸ್ಯೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ಇಲ್ಲಿ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ದಿರ ತುಂಬ ಕಷ್ಟಪಡ್ತಾ ಇದ್ದಾರೆ ಅಥವಾ ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸಿಂಗಲ್ ಆಗಿ ಇದ್ದವರು ಇನ್ ಫ್ಯೂಚರ್ ಡೇಸಲ್ಲಿ ಫ್ಯಾಮಿಲಿ ಆಗಿಬಿಡುವಂಥ ಸಾಧ್ಯತೆ ಇದೆ. ಅಂದರೆ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇರ್ಬೋದು ಅಥವಾ ಫುಲ್ ಫ್ಯಾಮಿಲಿ ಆಗುವಂಥ ಸಾಧ್ಯತೆ ಇದೆ. ಬರೀ ನಮ್ಮ ಪ್ರೇಮಿ ಏನಂತಾರೆ ಇದನ್ನು ಮಾತ್ರ ಹೇಳಿ ಸಾಕು ಅಂತ ಯಾರೋ ಕೇಳ್ತಿದ್ದಾರೆ. ನಿಮ್ಮ ಪ್ರೇಮಿ ನೀವು ಒಂದು ನೆಗೆಟಿವ್ ವೈಬ್ ಇಟ್ಕೊಂಡಿರ್ತೀರಾ, ಯಾವಾಗಲೂ ಸಂಶಯ ಪಡ್ತಾ ಇರ್ತೀರಾ, ಯಾವುದೇ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಇಲ್ಲ, ಅನುಮಾನ ಅನ್ನುವಂಥ ಪೆಡಂಬೂತ ಇದೆ ಅನ್ನುವಂಥದ್ದು ಇದೆ. ಅನಗತ್ಯ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಿ ಬೆಟರ್ ಇದೆ ಇಲ್ಲಿ. ಸೊ ಎಸ್, ಐ ಡೋಂಟ್ ನೋ ಹೌ ಟು ಸೇ, ಬಟ್ ಇಟ್ ವಿಲ್ ಮೀನ್ ಟು ಯು. ಸೊ ಎಸ್, ಒಂದು ಫಿಸಿಕಲ್ ರಿಲೇಷನ್ಶಿಪ್ಪಿಗೋಸ್ಕರ ಪ್ರೀತಿ ಹೆಸರಲ್ಲಿ ಆಟ ಆಡ್ತಾ ಇದ್ದಾರೆ ಯಾರೋ, ಇವರಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ದೇಹದ ತೂಕದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅನ್ವಾಂಟೆಡ್ ರಿಲೇಷನ್ಶಿಪ್ಪು ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ ಅನ್ನುವಂಥದ್ದು. ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡು ಥಿಂಕ್ ಮಾಡ್ತಿದ್ದಾರೆ. ಒಂದು ಮಿಕ್ಸ್ಡ್ ಎನರ್ಜಿಲಿ ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂದರೆ ಕೆಲವರಿಗೆ ಡೆಫಿನೆಟ್ಲಿ ಆಗಲೇ ಹೇಳ್ದಂಗೆ ಕಮಿಟ್ಮೆಂಟ್ ಬರುತ್ತೆ, ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಫ್ರೆಂಡ್ಸ್ ಸರ್ಕಲಿಂದ ನೀವು ದೂರ ಉಳಿದಿದ್ರೆ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗ್ತೀರಾ, ಅಥವಾ ಫ್ರೆಂಡ್ಸ್ ಸಹಾಯದಿಂದ ನಿಮ್ಮಿಬ್ಬರಿಗೂ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಟೋಟಲಿ ನ್ಯೂ ಪರ್ಸನ್ ಜೊತೆ ನಿಮ್ಮ ಲೈಫ್ ಚೆನ್ನಾಗಿ ಹೋಗುತ್ತೆ ಕೆಲವರಿಗೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಪರ್ಸನ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಬರಬಹುದು. ನಿಮಗೋ ನಿಮ್ಮ ಪ್ರೇಮಿಗೋ ಗೊತ್ತಿಲ್ಲ. ಅದನ್ನು
ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ಅನಾಥಾಶ್ರಮದ ಹುಡುಗಿನ ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದರಿಂದ ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ದುಷ್ಟ ಶಕ್ತಿಯ ಆರಾಧನೆ ಮಾಡ್ತಾ ಒಂದಷ್ಟು ಸಮಸ್ಯೆನ ತಂದುಕೊಳ್ತೀರಾ. ಹಾಗಾಗಿ ಅಂಥ ಒಂದು ದುಷ್ಟ ವಿದ್ಯೆ ಅಥವಾ ದುಷ್ಟ ಶಕ್ತಿ ಅಥವಾ ನೆಗೆಟಿವಿಟಿ ಕಡೆ ಹೆಚ್ಚು ಒಲವನ್ನು ತೋರಿಸ್ಬೇಡಿ. ಪಾಸಿಟಿವಿಟಿ ಕಡೆ ನಿಮ್ಮ ಗಮನ ಇರಲಿ ಅನ್ನುವಂಥದ್ದು ಇದೆ. ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಹ್ಯಾಪಿ ಫ್ಯಾಮಿಲಿ ಆಗತ್ತೆ ಅನ್ನುವಂಥದ್ದು ಇದೆ. ನಾನು, ನನ್ನ ಮಕ್ಕಳು, ನನ್ನ ವೈಫು ಅಥವಾ ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಈ ಥರ ಇರಬೇಕು ಅಂತ ಯಾರು ಆಸೆ ಪಡ್ತಿದ್ದಾರೆ ಅದಾಗತ್ತೆ. ಸೊ ಏನೋ ಸರ್ವರ್ಥ ಸಾಧನಂ ಅನ್ನುವಂಥದ್ದು ಇದೆ. ಏನು ಅನ್ನೋದು ಗೊತ್ತಿಲ್ಲ. ಸೊ ಯಾರಿಗೋ ಕಿಡ್ನಿ ಸ್ಟೋನ್ ಆಗಿದೆ, ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಅದನ್ನು ಆಯುರ್ವೇದಿಕಲ್ಲೇ ಸಮಸ್ಯೆನ ಬಗೆಹರಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ದೊಡ್ಡ ಒಂದು ಹಾರ ಗಿಫ್ಟ್ ಆಗಿ ಬರುತ್ತೆ ಅನ್ನುವಂಥದ್ದು ಇದೆ. ಅಥವಾ ಅದು ವರಮಾಲೆ ಕೂಡ ಆಗಿರಬಹುದು ಅಥವಾ ಒಂದು ನೆಕ್ಲೆಸ್ ಕೂಡ ಆಗಿರಬಹುದು ಅನ್ನುವಂಥದ್ದು ಇದೆ. ಸಾಧ್ಯ ಇರೋರು ದೇವಿಗೆ ನಿಂಬೆ ಹಣ್ಣಿನ ಹಾರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ಶತ್ರು ಬಾಧೆ ಹೋಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ 90% ನೆಗೆಟಿವ್ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಸಫರ್ ಮಾಡ್ತಾ ಇರೋರು ಎನರ್ಜಿ ಇದೆ. ಹಾಗಾಗಿ ಅದನ್ನು ಹೇಳಿದಂಥದ್ದು. ಇನ್ನು 10% ನೀವು ತುಂಬ ಚೆನ್ನಾಗಿದೆ ನಿಮ್ಮ ಲವ್ ಲೈಫು. ನಿಮ್ಮ ಪಾರ್ಟ್ನರ್ ಕೂಡ ತುಂಬಾ ಪಾಸಿಟಿವ್ ಆಗಿ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಏನೇನು ಕಾಣಿಸ್ತಿದೆಯೋ, ಏನೇನು ಮೆಸೇಜ್ ಬಂತೋ ನಾ ಹೇಳಿದ್ಬಿಟ್ಟು ಇದನ್ನು ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಫ್ಯಾನ್ ಹಾಕ್ಕೊಂಡು ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಯಾವ ಫ್ಯಾನ್ ಹಾಕ್ಕೊಳ್ತೀರಾ, ಯಾಕೆ ಹಾಕ್ಕೊಳ್ತೀರಾ, ಇಟ್ಸ್ ಓನ್ಲಿ ನಿಮಗೆ ಬಿಟ್ಟಂಥ ವಿಚಾರ. ಸೊ ಹಿಡನ್ ಎನರ್ಜೀಸ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ನಿಮ್ಮ ಲೈಫನ್ನು ಅಂತ ನಿಮಗೆ ಅನ್ಸಿದ್ರೆ ನಿಮ್ಮ ಪೂರ್ವಜರ ಹೆಸರಲ್ಲಿ ಒಂದು ದೀಪನ ಹಚ್ಚಿ ನಮ್ಮ ಜೀವನ ಅಥವಾ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರೋ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ. ಅದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಗಿಫ್ಟನ್ನು ಪಡ್ಕೊಳ್ತೀರಾ. ಮ್ಯಾರೇಜ್ ಗ್ಯಾರಂಟಿ ಇದೆ ಇಲ್ಲಿ. ಸೊ ಮ್ಯಾರೇಜ್ ಆದಮೇಲೆ ತುಂಬ ಪಾಸಿಟಿವ್ ಆಗಿ ಬದಲಾಗತ್ತೆ ನಿಮ್ಮ ಲೈಫ್. ಇದು ತುಂಬ ಇಂಪಾರ್ಟೆಂಟು. ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಎದುರ್ಕೋಬಾರ್ದು. ಇಲ್ಲಿ ಹೆಚ್ಚು ರೊಮ್ಯಾಂಟಿಕ್ ಆಗಿ ಇದ್ದಾರೆ. ಯಾರೋ ತುಂಬಾ ದೇ ಚುಮ್ಮ ಅಂತ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ. ತುಂಬಾ ರೊಮ್ಯಾಂಟಿಕ್ ವೈಬ್ ಇದೆ. ಸೊ ಫುಲ್ ಆಫ್ ಪಿಂಕಲ್ಲಿ ಹಾರ್ಟ್ ಕೂಡ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಗಿಫ್ಟ್ ಕೊಟ್ಟರೆ ಅದನ್ನು ಎಸ್ದು ಬಿಟ್ಟಿದ್ದಾರೆ ಎಲ್ಲೋ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ನೀರಲ್ಲಿ ಕಳೆದು ಹೋಗಿದೆ ಅನ್ನುವಂಥದ್ದು ಇದೆ. ಆ ಗಿಫ್ಟ್ ಸಿಗುವಂಥ ಸಾಧ್ಯತೆಗಳು ಇದೆ. ನೋಡೋಣ, ಗಿಫ್ಟ್ ಸಿಗುತ್ತೆ, ಕಳೆದು ಹೋಗಿದ್ದಂಥ ಗಿಫ್ಟ್ ಮತ್ತೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್.